ಇನ್ನು ಇವತ್ತಿನ ಕಿಡ್ನಾಪ್ ಮಾಡಿ ಊಬರ್ ಕಾರ್ನಲ್ಲೇ ನಾಡಬಾಂಬ್ ಸ್ಫೋಟ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಭಗ್ನ ಪ್ರೇಮಿ ನಾಗೇಂದ್ರ ಸಾವನ್ನಪ್ಪಿದ್ದಾನೆ. ಯುವತಿ ರಮ್ಯಾ ಬಚಾವಾಗಿದ್ದಾಳೆ. ಇವತ್ತಿನ ಕಿಡ್ನಾಪ್ ಮಾಡಿ ಊಬರ್ ಕಾರ್ನಲ್ಲೇ ನಾಡಬಾಂಬ್ ಸ್ಫೋಟ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಭಗ್ನ ಪ್ರೇಮಿ ನಾಗೇಂದ್ರ ಸಾವನ್ನಪ್ಪಿದ್ದಾನೆ. ಪ್ರೇಯಸಿಗೆ ಚಾಕು ಇರಿದು ನಾಡಬಾಂಬ್ ಅನ್ನ ಸ್ಫೋಟ ಮಾಡಿದ್ದ. ತುಮಕೂರಿನ ಶಿರಾ ಹೈವೇಯಲ್ಲಿ ನಡೆದಿದ್ದಂತ ಘಟನೆ ಭಯಾನಕ ಘಟನೆ. ಮೃತ ನಾಗೇಂದ್ರ ಮತ್ತು ರಮ್ಯಾ ಇಬ್ಬರು ಕೂಡ ಅಂಕೋಲಾ ಮೂಲದವರು. ಬೆಂಗಳೂರಿನ ಪಿಜಿಯಲ್ಲಿದ್ದ ರಮ್ಯಾಳನ್ನ ಕಿಡ್ನಾಪ್ ಮಾಡಿದ್ದ ಭೂಪ. ಗಾಯಾಳು ರಮ್ಯಾಗೆ ಆಸ್ಪತ್ರೆಯಲ್ಲಿ ಮುಂದುವರೆದಿದ್ದ ಚಿಕಿತ್ಸೆ. ದುರಂತ ಸ್ಥಳದಲ್ಲಿ ಮತ್ತೊಂದು ಜೀವಂತ ನಾಡಬಾಂಬ್ ಪತ್ತೆಯಾಗಿದೆ. ನಾಡಬಾಂಬ್ ತಂದಿದ್ದು ಎಲ್ಲಿಂದ? ಜಗಳಕ್ಕೆ ಏನ್ ಕಾರಣ? ಕೊಲೆ ಹಾಗೂ ಆತ್ಮಹತ್ಯೆಗೆ ಮೊದಲೇ ಪ್ಲಾನ್ ಮಾಡಿಕೊಂಡಿದ್ದ? ರಮ್ಯಾಳಿಂದ ಹೇಳಿಕೆ ಪಡೆದು ತನಿಖೆಯನ್ನ ಮುಂದುವರೆಸಿದ್ದಾರೆ ಪೊಲೀಸ್ನವರು. ಇವತ್ತಿನ ಕಿಡ್ನಾಪ್ ಮಾಡಿ ಅದರ ಜೊತೆಗೆ ನಾಡಬಾಂಬನ್ನ ಕಾರಿನಲ್ಲೇ ಸ್ಫೋಟಗೊಳಿಸಿದ್ದ ಈತ. ಈ ಕೇಸ್ ನಿನ್ನೆ ಸಂಪೂರ್ಣವಾಗಿ ಕಾರು ಸುಟ್ಟು ಕರಕಲಾಗಿತ್ತು. ಭಗ್ನ ಪ್ರೇಮಿ ಕೂಡ ಸಜೀವ ದಹನ ಆಗಿದ್ದ. ಅಚಾನಕ್ಕಾಗಿ ಆಕೆ ರಮ್ಯಾ ಬಚಾವಾಗಿದ್ಲು. ಆಸ್ಪತ್ರೆಯಲ್ಲಿ ಕೂಡ ಚಿಕಿತ್ಸೆನ ಪಡ್ಕೊಳ್ತಾ ಇದ್ದಾರೆ. ಕಾರಿನಿಂದ ಏಕಾಕಿ ಜಂಪ್ ಕೂಡ ಮಾಡ್ತಾಳ ಆಕೆ. ಇನ್ನು ಮೃತ ಪಾಗಲ್ ಪ್ರೇಮಿ ನಾಗೇಂದ್ರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಯುವತಿ ರಮ್ಯಾ ಕೊಟ್ಟ ದೂರು ಆಧರಿಸಿ ಎಫ್ಐಆರ್ ಅನ್ನ ದಾಖಲು ಮಾಡಿದ್ದಾರೆ ಪೊಲೀಸ್ನವರು. ಕಿಡ್ನಾಪ್, ಕೊಲೆಯತ್ನ, ಸ್ಫೋಟಕ ವಸ್ತು ಕಾಯ್ದೆ ಅಡಿ ಪ್ರಕರಣ ದಾಖಲಾಗಿದೆ. ಶಿರಾ ತಾಲೂಕಿನ ಜೋಗಿಹಳ್ಳಿ ಬಳಿ ಕಾರಿನಲ್ಲಿದ್ದಂಥ ನಾಡಬಾಂಬ್ ಸ್ಫೋಟ ಆಗಿತ್ತು. ತುಮಕೂರಿನ ಕಳ್ಳಂಬೆಳ್ಳ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಮೃತ ಪಾಗಲ್ ಪ್ರೇಮಿ ನಾಗೇಂದ್ರ ವಿರುದ್ಧ ಈಗ ಕೇಸ್ ಕೂಡ ದಾಖಲಾಗಿರೋದು. ಯುವತಿ ರಮ್ಯಾ ಕೊಟ್ಟಂತ ದೂರನ್ನ ಆಧರಿಸಿ ಈಗ ಕೇಸ್ ದಾಖಲಾಗಿದೆ. ನಾಡಬಾಂಬ್ ಎಲ್ಲಿಂದ ಸಿಕ್ತು, ಯಾವ ರೀತಿ ಯಾಕೆ ಪ್ಲಾನ್ ಮಾಡ್ಕೊಂಡಿದ್ದ, ಕೊಲೆಗೆ ಸ್ಕೆಚ್ ಹಾಕಿದ್ದು ಯಾಕೆ, ಇಬ್ಬರ ನಡುವೆ ಆದಂಥ ಗಲಾಟೆ ಆದರೂ ಏನು, ಈ ರೀತಿಯ ಪ್ರಶ್ನೆಗಳಿಗೆ ಶುರುವಾಗಿದೆ. ಆಕೆನ ಬೆಂಗಳೂರಿನಿಂದ ಕಿಡ್ನಾಪ್ ಮಾಡ್ಕೊಂಡು ಬಂದಂತು. ಮತ್ತು ಆತ ಏನು ಕಾರ್ನ ಚಾಲಕ ಎಸ್ಕೇಪ್ ಆಗಿದ್ದಾನಲ್ಲ, ಅಂಕೋಲಾದಿಂದ ನಾಡಬಾಂಬ್ ತಂದಿದ್ದ ನಾಗೇಂದ್ರ. ಅಲ್ಲಿಂದಾನೇ ಕೂಡ ನಾಡಬಾಂಬ್ ತಂದಿದ್ದರ ಬಗ್ಗೆ ಬಾಂಬ್ ಸ್ಕ್ವಾಡ್ ತಪಾಸಣೆ ನಡೆಸಿದ್ದಾರೆ. ಆರೋಪಿ ಮನೆಯಲ್ಲಿ ನಾಡಬಾಂಬ್ ಸಂಗ್ರಹಿಸಿಟ್ಟಿರುವ ಶಂಕೆ ಕೂಡ ಇದೆ. ಅಂಕೋಲಾದ ರಾಮನಬೈಲ್ನಲ್ಲಿರುವಂಥ ಮೃತ ನಾಗೇಂದ್ರ ಮನೆ. ಅಂಕೋಲಾದಿಂದಲೇ ನಾಡಬಾಂಬನ್ನ ತಂದಿದ್ದ ಈ ನಾಗೇಂದ್ರ ಅಲ್ಲಿಂದಾನೇ ಕೂಡ ತರಿಸ್ಕೊಂಡಿದ್ದ. ಈಗ ಬಾಂಬ್ ಸ್ಕ್ವಾಡ್ ತಪಾಸಣೆ ಮೂಲಕ ಮತ್ತಷ್ಟು ಅನುಮಾನಗಳು ಉಟ್ಕೊಳ್ತಾ ಇರುವಂಥದ್ದು. ಆತನಿಗೆ ಸಪ್ಲೈ ಮಾಡ್ತಾ ಇದ್ದಂಥವ್ರು ಯಾರು, ಹೇಗೆ ಸಿಕ್ತು ಈತನ ಕೈಗೆ? ಇದ್ದಕ್ಕಿದ್ದ ಹಾಗೆ ಸ್ಫೋಟ ಮಾಡ್ತಾನೆ, ಆಕೆ ಬಚಾವಾಗ್ತಾಳೆ. ಈತ ಸಜೀವ ದಹನ ಆಗ್ತಾನೆ, ಕಾರ್ನಲ್ಲೇ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದ್ದಾನೆ. ಇನ್ನು ಬಗೆದಷ್ಟು ಬಯಲಾಗ್ತಾ ಇದೆ ಭಗ್ನ ಪ್ರೇಮಿಯ ಡೆಡ್ಲಿ ಕಹಾನಿ. ಬ್ಯಾಗ್ನಲ್ಲಿ ಸ್ಫೋಟಕ ಚಾಕು ಇಟ್ಟುಕೊಂಡೆ ಬೆಂಗಳೂರಿಗೆ ಬಂದಿದ್ದ. ಊಟ ಪಾರ್ಸೆಲ್ ಮಾಡಿಕೊಂಡು ಬೆಂಗಳೂರಿಗೆ ಪ್ರಯಾಣವನ್ನ ಬೆಳೆಸಿದ್ದ. ಭಗ್ನ ಪ್ರೇಮಿ ನಾಗೇಂದ್ರ ಜೊತೆ 8 ವರ್ಷಗಳ ಪ್ರೀತಿಗೆ ರಮ್ಯಾ ಬ್ರೇಕಪ್ ಹಾಕಿದ್ಲ. ಅಂಕೋಲಾದಲ್ಲಿ ಕೊರಿಯರ್ ಬಾಯ್ ಕೆಲಸ ಮಾಡ್ತಾ ಇದ್ದ ಈತ ನಾಗೇಂದ್ರ. ಈಗ ಭಗ್ನ ಪ್ರೇಮಿಯ ಪ್ರೇಮ್ ಕಹಾನಿ ಇದೆಯಲ್ಲ, ಬಗೆದಷ್ಟು ಬಯಲಾಗ್ತಾ ಇದೆ. ಒಂದೊಂದೇ ವಿಚಾರಗಳು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನು ಕೊಡ್ತಾರೆ ನಮ್ಮ ತುಮಕೂರು ಪ್ರತಿನಿಧಿ ಹೇಮಂತ್. ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಹೇಮಂತ್, ನೋಡ್ತಾ ಇದೀವಿ ಭಗ್ನ ಪ್ರೇಮಿಯ ಸ್ಟೋರಿ ಭಯಾನಕವಾಗಿದೆ. ಇದರ ಜೊತೆಗೆ ನಾಡಬಾಂಬ್ ಹೇಗೆ ಸಿಕ್ತು ಅನ್ನೋದ್ರ ಬಗ್ಗೆ, ಈತ ಯಾಕೆ ಬಂದಿದ್ದ ಅನ್ನೋದ್ರ ಬಗ್ಗೆ ಈಗಾಗಲೇ ಹಲವಾರು ವಿಚಾರಗಳು, ಸ್ಫೋಟಕ ವಿಚಾರಗಳು ಬಯಲಾಗಿರುವಂಥದ್ದು. ಹೆಚ್ಚಿನ ಅಪ್ಡೇಟ್ಸ್ ಕೊಡೋದಾದ್ರೆ ಹೇಮಂತ್. ಯಶಿವು ಕಾರ್ನಲ್ಲೇ ಬಾಂಬನ್ನು ಸ್ಫೋಟಿಸಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಂತ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ತನಿಖೆಯನ್ನ ಚುರುಕುಗೊಳಿಸಿರುವಂತದ್ದು ಕಳ್ಳಂಬೆಳ್ಳ ಪೊಲೀಸರು. ಈಗಾಗಲೇ ಏನು ಯುವತಿ ರಮ್ಯಾ ಇದ್ದು, ರಮ್ಯಾಳಿಂದ ದೂರನ್ನ ಪಡೆದು ಏನು ತನಿಖೆಯನ್ನ ಆರಂಭ ಮಾಡಿರುವಂತದ್ದು. ಏನು ನಾಗೇಂದ್ರ ಇದನ್ನು ನಾಗೇಂದ್ರನ ಮೇಲೆ ಎಫ್ಐಆರ್ ಕೂಡ ಮಾಡಿರುವಂತದ್ದು. ಯಾವ ರೀತಿಯಾಗಿ ಬಾಂಬ್ ಬಂತು ಅನ್ನೋ ರೀತಿಯಲ್ಲಿ ಆ ಒಂದು ಜಾಗಕ್ಕೆ ಬಂದಿದ್ದ ವಿಚಾರವಾಗಿ ಒಂದಷ್ಟು ಏನು ತನಿಖೆಯನ್ನ ಆರಂಭ ಮಾಡಿರುವಂತದ್ದು. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರುವಂತದ್ದು, ನಾಗೇಂದ್ರ ಕಾರವಾರ ಮೂಲದ ಅಂಕೋಲದ ಗ್ರಾಮದವನು. ಆ ಒಂದು ಗ್ರಾಮದಿಂದ ಬೆಂಗಳೂರಿಗೆ ಬಾಂಬ್ ಅನ್ನ ತಂದಿದ್ದ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯವಾಗ್ತಾ ಇರುವಂತದ್ದು. ಏನು ಅಲ್ಲಿ ನಾಡಬಾಂಬ್ ಗಳನ್ನ ಸಿದ್ಧ ಮಾಡಿರುವಂತದ್ದು. ನಾಡಬಾಂಬ್ ಅನ್ನ ಸಿದ್ಧ ಮಾಡಿ ಅಲ್ಲಿಂದ ಏನು ಬೆಂಗಳೂರಿಗೆ ಒಂದು ಬಾಂಬ್ ಅನ್ನ ತಂದು ಅಲ್ಲಿಂದ ಮತ್ತೆ ಆ ಯುವತಿಯನ್ನ ಕರ್ಕೊಂಡು ಏನು ಅಂಕೋಲಾಗೆ ಹೋಗುವಂತ ಸಂದರ್ಭದಲ್ಲಿ ಈ ಒಂದು ಘಟನೆ ನಡೆದಿದೆ ಅಂತ ಹೇಳಾಗ್ತಾ ಇರುವಂತದ್ದು. ಈಗ ಪೊಲೀಸರು ಅದೇ ಒಂದು ನಿಟ್ಟಿನಲ್ಲಿ ಏನು ತನಿಖೆಯನ್ನ ಆರಂಭ ಮಾಡಿರುವಂತದ್ದು. ಈ ನಾಗೇಂದ್ರನಿಗೆ ಬೇರೆ ಯಾವ್ದಾದ್ರು ನಂಟಿತ್ತ, ಬಾಂಬ್ ತಯಾರಿಕಾ ಘಟಕಗಳ ಜೊತೆ ಸಂಪರ್ಕ ಇತ್ತ ಅನ್ನೊಂದು
ಏನು ತನಿಖೆಯನ್ನ ಕೂಡ ನಡೆಸ್ತಾ ಇರುವಂತದ್ದು. ಯಾಕಂತಂದ್ರೆ ಸಾಮಾನ್ಯವಾಗಿ ಬಾಂಬ್ ಬಂದು ಅನ್ನುವಂಥದ್ದು ಈಗಾಗಲೇ ನಿಷೇಧ ಇರುವಂತದ್ದು. ಇದನ್ನ ಸಿದ್ಧಪಡಿಸಲಿಕ್ಕೆ ಯಾವ ರೀತಿ ಸಾಧ್ಯ ಆಯ್ತು, ಮತ್ತೆ ಈತ ಇದನ್ನ ಬೆಂಗಳೂರಿಗೆ ಯಾವ ಮಾರ್ಗದಲ್ಲಿ ತಂದಿದ್ದ ಅನ್ನುವಂಥದ್ದು. ಯಾಕಂತಂದ್ರೆ ಬೆಂಗಳೂರಿನಲ್ಲಿ ಅಷ್ಟೆಲ್ಲ ಸೆಕ್ಯೂರಿಟಿ ಇದ್ರೂ ಕೂಡ ಯಾವುದೇ ಒಂದು ಚೆಕ್ ಪೋಸ್ಟ್ ಗಳಲ್ಲಿ ಸಿಕ್ಕಾಕೊಳ್ಳದಲ್ಲೇ ಈತ ಬೆಂಗಳೂರಿಗೆ ಬಾಂಬ್ ಅನ್ನ ತಂದಿದ್ದ ಅನ್ನುವಂಥದ್ದು. ಇದು ಕೇವಲ ಏನು ಹೈವೇಯಲ್ಲೇ ಆಗಿರೋದ್ರಿಂದಾಗಿ ಕಡಿಮೆ ಪ್ರಮಾಣದಲ್ಲಿ ಆತ ಮಾತ್ರ ಸಾವನ್ನಪ್ಪಿರೋದು. ಆದ್ರೆ ಬೆಂಗಳೂರಿನ ಜನಸಂದಣಿ ಇರುವಂತ ಜಾಗದಲ್ಲಿ ಆಗಿದ್ರೆ ಮತ್ತಷ್ಟು ಹೆಚ್ಚಿನ ಏನು ಸಾವು ನೋವುಗಳು ಸಂಭವಿಸುವಂತ ಸಾಧ್ಯತೆ ಇತ್ತು ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು. ಯಾಕಂತಂದ್ರೆ ಆತನ ಬಳಿ ಏನು 2ರಿಂದ 3 ಬಾಂಬ್ ಇತ್ತು ಅಂತ ಹೇಳಲಾಗ್ತಾ ಇರುವಂತದ್ದು. ಯಾಕಂತಂದ್ರೆ ಈಗಾಗಲೇ ಒಂದು ಬಾಂಬ್ ಸ್ಫೋಟಗೊಂಡಿದ್ರು ಕೂಡ ಮತ್ತೊಂದು ಜೀವಂತ ಬಾಂಬ್ ಕಳ್ಳಂಬೆಳ ಪೊಲೀಸರಿಗೆ ಲಭ್ಯವಾಗಿರುವಂತದ್ದು. ಏನು ನಾಗೇಂದ್ರ ಬೆಂಗಳೂರಿನಿಂದ ಅಂಕೋಲಾಗೆ ಹೋಗುವಂತ ಸಂದರ್ಭದಲ್ಲಿ ಆತ ಡ್ರೈವರ್ ಏನಿದ್ದ ಪ್ರವೀಣ್ ಅಂತ ಹೇಳಿ ಈತ ಪದೇ ಪದೇ ಬಾಂಬ್ ಅನ್ನ ತೆಗೆದು ತೋರಿಸ್ಬೇಕಾದ್ರೆ ಆ ಬಾಂಬ್ ಅನ್ನ ಕಿತ್ತು ಹೊರಗಡೆ ಎಸ್ತು ಆ ಯುವತಿಯನ್ನ ರಕ್ಷಣೆ ಮಾಡಿದ್ದ ಅಂತ ಹೇಳಿ ಕೂಡ FIR ನಲ್ಲಿ ತಿಳಿಸಿರುವಂತದ್ದು. ಆ ಒಂದು ನಿಟ್ಟಿನಲ್ಲಿ ಒಂದು ಜೀವಂತ ಬಾಂಬ್ ಈಗ ಸದ್ಯ ಪೊಲೀಸರಿಗೆ ಲಭ್ಯ ಆಗಿರುವಂತದ್ದು. ಆ ಒಂದು ಬಾಂಬ್ ಅನ್ನ ನಿಷ್ಕ್ರಿಯಗೊಳಿಸಲಿಕ್ಕೆ ತುಮಕೂರು ಪೊಲೀಸರು ಪ್ರಯತ್ನ ಪಡ್ತಾ ಇರುವಂತದ್ದು. ಶಿವು, ಥ್ಯಾಂಕ್ ಯು ಹೇಮಂತ್ ನಿಮ್ಮೆಲ್ಲ ಮಾಹಿತಿಗಾಗಿ.